ಪರಿಣಾಮ ಬೆಳಗಾವಿಯಲ್ಲಿ ಮೊದಲು ಕಾಣಿಸಲಿಕ್ಕೆ ಶುರುವಾಗಿತ್ತು. ಈಗ ಇಡೀ ಬೆಳಗಾವಿ ತತ್ತರಿಸಿ ಹೋಗಿದೆ. ಏನೋ ಸೌದತ್ತಿಯ ಮಲಪ್ರಭಾ ಅಣೆಕಟ್ಟೆ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಸೌದತ್ತಿ ಬಳಿಯ ರೇಣುಕಾ ಸಾಗರ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಮಲಪ್ರಭಾ ಅಣೆಕಟ್ಟೆಯ ಕ್ರಾಸ್ ಗೇಟ್ ಓಪನ್ ಮಾಡಿ ನೀರನ್ನ ಬಿಡಲಾಗ್ತಾ ಇದೆ. ಸಿಬ್ಬಂದಿ ಅಣೆಕಟ್ಟೆಯ ಸಿಬ್ಬಂದಿ ಗೇಟ್ ತೆಗೆಯುವ ಕೆಲಸ ಮಾಡುತ್ತಿದ್ದಾರೆ. ಜನರು ಹಿಂದೆ ಸರಿಯುವಂತೆ ಸೈರನ್ ಮೊಳಗಿಸಿದ್ದಾರೆ ಅಧಿಕಾರಿಗಳು. ನದಿ ಪಾತ್ರದ ಜನರಿಗೆ ಆಲ್ರೆಡಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮಲಪ್ರಭಾಗೆ 1,19,200 ಕ್ಯೂಸೆಕ್ ಅಧಿಕ ನೀರಿನ ಒಳಹರಿವು ಈಗ ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ಮಲಪ್ರಭಾದಿಂದ 1,18,400 ಕ್ಯೂಸೆಕ್ ನೀರನ್ನ ಈಗ ಹೊರಕ್ಕೆ ಬಿಡಲಾಗ್ತಾ ಇದೆ. ಹೊರಹರಿವು ಅಷ್ಟಿದೆ. ಈಗ ಸೌದತ್ತಿಯ ಮಲಪ್ರಭಾ ಅಣೆಕಟ್ಟೆ ಗೇಟ್ಗಳನ್ನ ಈಗ ಓಪನ್ ಮಾಡಲಾಗಿದೆ. ಮತ್ತಷ್ಟು ನೀರಿನ ಪ್ರವಾಹ ಈಗ ಜಾಸ್ತಿ ಆಗುತ್ತೆ ಆ ಭಾಗದಲ್ಲಿ. ರೇಣುಕಾ ಸಾಗರ ಡ್ಯಾಂನಿಂದ ನೀರನ್ನ ಬಿಡಲಾಗಿದೆ.